ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ 3ನೇ ಸೆಮಿಸ್ಟ್ರಿಯ ಐಚ್ಛಿಕ ಕನ್ನಡ ಪತ್ರಿಕೆಯೊಳಗೆ ಕಾವ್ಯ ಮೀಮಾಂಸೆಯ ಒಂದು ವಿಚಾರಕ್ಕೆ ಬಂದಾಗ ಭಾರತೀಯ ಕಾವ್ಯ ಮೀಮಾಂಸೆಕಾರರು ಕಾವ್ಯದ ಕುರಿತಾದಂತಹ ಅನೇಕ ಸಿದ್ಧಾಂತಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಮಂಡಿಸಿದ್ದಾರೆ. ಹಲವಾರು ಸೂತ್ರಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ನಿರ್ಮಿಸಿದ್ದಾರೆ. ಈ ಎಲ್ಲ ಸೂತ್ರಗಳು ಕಾವ್ಯ ಹೀಗೆ ಇರಬೇಕು, ಕಾವ್ಯ ಇದೇ ರೀತಿಯಾಗಿ ರಚನೆ ಆಗಬೇಕು ಎಂಬ ನಿಲುವಿಗೆ ಏನು ಮಾಡಿದ್ದಾರೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಸೂತ್ರಗಳನ್ನೇ ನಿರ್ಮಿಸಿದ್ದಾರೆ. ಇಂತಹ ಸೂತ್ರಗಳಿಗೆ ಅನುಸಾರವಾಗಿ, ಸಿದ್ಧಾಂತಗಳಿಗೆ ಅನುಸಾರವಾಗಿ ಇವತ್ತಿನ ಈ ಒಂದು ಪಾಠದೊಳಗೆ ಏನು ಮಾಡೋಣ ಅಂತಂದ್ರೆ ರಸ ಸಿದ್ಧಾಂತದ ಕುರಿತಾಗಿ ನಾವು ಏನು ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ರಸ ಸಿದ್ಧಾಂತವನ್ನ ಕೊಡುಗೆಯಾಗಿ ಕೊಟ್ಟವರು ಯಾರು ಅಂತಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಕಾರ, ಆದ್ಯ ಕಾವ್ಯ ಮೀಮಾಂಸೆಕಾರ. ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ, ಭಾರತೀಯ ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ ಪ್ರಥಮ ಅಡಿಪಾಯವನ್ನ ಹಾಕಿದವನು ಯಾರು ಅಂತಂದ್ರೆ ಭರತ ಮುನಿ ಅಂತ ನಾವು ಹೇಳ್ತೀವಿ. ಭರತ ಮುನಿಯ ಕಾಲಮಾನ ಯಾವುದು ಅಂತಂದ್ರೆ ಸಾಮಾನ್ಯ ಶಕವರ್ಷ 300. ಭರತ ಮುನಿ ಕಾಶ್ಮೀರ ದೇಶದವನು ಅಂತಕ್ಕಂತಹ ನಿರ್ಣಯಕ್ಕೆ ಏನ್ ಮಾಡಿದ್ದಾರ ಅಂತಂದ್ರೆ ಬಂದಿದ್ದಾರ. ಭರತ ಮುನಿ ರಚನೆ ಮಾಡಿದಂತಹ ಕೃತಿಯ ಹೆಸರು ಯಾವುದು ಅಂತಂದ್ರೆ ನಾಟ್ಯಶಾಸ್ತ್ರ. ಇದು ಕೃತಿಯ ಹೆಸರು ಅನ್ನೋದಕ್ಕಿಂತಲೂ ಕಾವ್ಯ ಮೀಮಾಂಸೆಯ ಗ್ರಂಥ ಅಂತ ಕರಿತೀವಿ. ಇದು ನಾಟ್ಯಶಾಸ್ತ್ರ ಕೃತಿ. ಈ ಒಂದು ನಾಟ್ಯಶಾಸ್ತ್ರ ಕೃತಿಯೊಳಗ 36 ಅಧ್ಯಾಯಗಳಿದ್ದಾವು. ಇದರೊಳಗ 6000 ಶ್ಲೋಕಗಳನ್ನ ಕಾವ್ಯ ಮೀಮಾಂಸೆಕಾರ ಭರತ ಮುನಿ ಏನ್ ಮಾಡಿದ್ದಾನ ಅಂತಂದ್ರೆ ರಚನೆ ಮಾಡಿದ್ದಾನ. ಹೀಗೆ ಈ ನಾಟ್ಯಶಾಸ್ತ್ರ ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಹಲವಾರು ವಿದ್ವಾಂಸರರು ಸಂಶೋಧನೆಯನ್ನ ಕೈಗೊಂಡಿದ್ದಾರೆ, ಸಂಪಾದನೆಯನ್ನ ಕೈಗೊಂಡಿದ್ದಾರೆ. ಭರತ ಮುನಿ ಈ ಕಾವ್ಯದ ಕುರಿತಾಗಿ, ನಾಟಕದ ಕುರಿತಾಗಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾನ, ಯಾವ ಅಭಿಪ್ರಾಯಗಳನ್ನ ಮಂಡಿಸಿದ್ದಾನ ಅನ್ನೋದು ಸಂಪೂರ್ಣವಾಗಿ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂತಹ ಮಾಹಿತಿಗೆ ಅನುಸಾರವಾಗಿ ರಸ ಸಿದ್ಧಾಂತವನ್ನ ಏನ್ ಮಾಡಿದ್ದಾನ ಅಂತಂದ್ರೆ ಭರತ ತನ್ನ ನಾಟ್ಯಶಾಸ್ತ್ರ ಕೃತಿಯೊಳಗೆ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನ. ಇದರೊಳಗ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವು. ಏನು ಅಂತಂದ್ರೆ ರಸಭಾವ ಅಂದರೇನು, ಸ್ಥಾಯಿ ಭಾವ ಅಂದರೇನು, ಸಂಚಾರಿ ಭಾವ ಅಂದರೇನು, ಸಂಚಾರಿ ಭಾವದಲ್ಲಿ ಇರ್ತಕ್ಕಂತಹ ವಿಧಗಳು ಎಷ್ಟು, ಸ್ಥಾಯಿ ಭಾವದಲ್ಲಿ ಇರ್ತಕ್ಕಂತಹ ವಿಧಗಳು ಎಷ್ಟು, ರಸಭಾವ ಅನ್ನೋದನ್ನ ನಾವು ಯಾವುದಕ್ಕೆ ಕರಿಬೇಕು, ಇವೆಲ್ಲವನ್ನ ಹೇಳಿ ಕೊನೆಗೆ ಏನ್ ಮಾಡ್ತಾ ಇದ್ದಾನಂತಂದ್ರೆ ತನ್ನ ಸೂತ್ರವನ್ನ ಸ್ಪಷ್ಟೀಕರಣ ಕೊಡ್ತಾ ಇದ್ದಾನ. ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗಾತ್ರ ರಸ ನಿಷ್ಪತ್ತಿ. ಕಾವ್ಯದ ಆನಂದದ ಉನ್ನತ ಮಟ್ಟವನ್ನ ತಿಳಿಸುವ ಸಂದರ್ಭದಲ್ಲಿ ಇಲ್ಲಿ ಆ ನಿರ್ಣಯಕ್ಕೆ ಬರ್ತಾ ಇದ್ದಾನ. ಹೀಗಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ಒಂದೊಂದು ಹಂತಗಳನ್ನ ಆರಂಭದಿಂದ ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡ್ತಕ್ಕಂತಹ ಕೆಲಸವನ್ನ ಕೈಗೊಳ್ಳೋಣ. ಸಾಮಾನ್ಯವಾಗಿ ಕಾವ್ಯ ಅಂತಂದ್ರೆ ನಮಗೆ ಏನ್ ಮಾಡ್ತಾ ಇದ್ದಾವು ಅಂತಂದ್ರೆ ಆ ಕಾವ್ಯದಿಂದ ಆನಂದವನ್ನ ನಾವು ಪಡೆದುಕೊಳ್ತಾ ಇದ್ದೀವಿ. ಈ ಆನಂದವನ್ನ ಭರತ ಮುನಿ ಏನು ಹೇಳ್ತಾ ಇದ್ದಾನ ಅಂತಂದ್ರೆ ಅದು ರಸಭಾವ ಅನ್ನೋದನ್ನ ಹೇಳ್ತಾ ಇದ್ದಾನೆ. ರಸಭಾವ ಅನ್ನುವಂತಹ ಪದದೊಳಗ ರಸ ಅಂತಕ್ಕಂತಹ ಪದ ನಮ್ಮೆಲ್ಲರಿಗೂ ಚಿರಪರಿಚಿತ. ರಸ ಅಂತಕ್ಕಂತಹ ಪದ ಅತ್ಯಂತ ಚಿರಪರಿಚಿತ. ಏನು ಅಂತಂದ್ರೆ ರಸ ಅಂದ್ರೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಮಾನ್ಯ ಅರ್ಥದೊಳಗ ದ್ರವರೂಪ ಅಂತ ಕರಿತೀವಿ. ಸಾಮಾನ್ಯ ಅರ್ಥದೊಳಗ ದ್ರವರೂಪ. ಅದನ್ನೇ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಅದೇ ಸಾಮಾನ್ಯ ಅರ್ಥದೊಳಗೆ ಸ್ಪೆಸಿಫಿಕ್ ಅಂತಂದ್ರೆ ರಸ ಅಂತಂದ್ರೆ ನಾವು ಏನ್ ಕರಿತೀವಿ ಅಂತಂದ್ರೆ ಹೇಳ್ತಾರ ಹಾದು ಅಂತ ಹೇಳ್ತಾರ, ಸಮರಸ ಅಂತ ಹೇಳ್ತಾ ಇದ್ದಾರ. ಹಲವಾರು ದ್ರವರೂಪದ ಪದಾರ್ಥಗಳು ಅವುಗಳಿಗೆ ನಾವು ಕರಿತಾ ಇದ್ದೀವಿ. ನಮಗ ಈಗ ಅದರ ಅವಶ್ಯಕತೆ ಇಲ್ಲ. ನಮಗೆ ಏನು ಅವಶ್ಯಕತೆ ಇದೆ ಅಂತಂದ್ರೆ ರಸಭಾವ ಅಂತಂದ್ರೆ ಕಾವ್ಯಕ್ಕೆ ಸಂಬಂಧಪಟ್ಟದ್ದು. ರಸಭಾವ ಅಂತಂದ್ರೆ ಕಾವ್ಯಕ್ಕೆ ಸಂಬಂಧಪಟ್ಟಂತಹ ಅರ್ಥ ನಮಗೆ ಬೇಕಾಗಿದೆ.
ಇದನ್ನೇ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿದ್ವಾಂಸರು ರಸಭಾವ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ರಸಭಾವ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಯಾವ ವಿದ್ವಾಂಸರು ಅಂತಂದ್ರೆ ಆಧ್ಯಾತ್ಮಿಕ ವಿದ್ವಾಂಸರು, ತತ್ವ ಚಿಂತಕರು, ತತ್ವ ವಿವೇಚನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ರಸಭಾವ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾ ಇದ್ದಾರೆ. ಇಂತಹ ಆತ್ಮ ಸಾಕ್ಷಾತ್ಕಾರ ಎದರಿಂದ ಆಗ್ತಾ ಇದೆ, ಯಾವುದರಿಂದ ಆಗ್ತಾ ಇದೆ? ಒಬ್ಬ ವ್ಯಕ್ತಿ ಹೇಳುವಂತಹ ಮಾತಿನಿಂದ ಆಗ್ತಾ ಇದೆ. ಆ ವ್ಯಕ್ತಿಯ ಮಾತಿನಲ್ಲಿರ್ತಕ್ಕಂತಹ ಕಾವ್ಯ ಲಕ್ಷಣಗಳ ಮಾತಿನಿಂದ ಆಗ್ತಾ ಇದೆ. ಕಾವ್ಯ ಲಕ್ಷಣಗಳು ಅಂತಂದ್ರೆ ಹಾಡುವುದರ ಮೂಲಕವಾಗಿ, ಮಾತಿನ ಮೋಡಿಗೆ ಒಳಗಾಗಿ ಹೇಳ್ತಾ ಇದ್ದಾರೆ. ಯಾರು ಅಂತಂದ್ರೆ ವಚನಕಾರರು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರದಂತಿರಬೇಕು ಅಂತಂದ್ರೆ ನುಡಿ ಅಂದ್ರೆ ಮಾತು. ನಮ್ಮ ಮಾತು ಏನಾಗಿರಬೇಕು ಅಂತಂದ್ರೆ ಒಂದೊಂದು ಹಾರದಂತೆ ಪೋಣಿಸಿದಂತೆ ಇರಬೇಕು, ಮುತ್ತಿನ ಹಾರದಂತಿರಬೇಕು ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಕೃತಿಯೇ ಆಗಿರಲಿ, ಸಾಹಿತ್ಯದ ಕೃತಿಯೇ ಆಗಿರಲಿ, ಮಹಾಕಾವ್ಯಗಳೇ ಆಗಿರಲಿ, ಅವುಗಳಿಂದ ನಮಗೆ ಆಗ್ತಕ್ಕಂತಹ ಪರಮಾನಂದಕ್ಕೆ ಇಲ್ಲಿ ಭರತ ಮುನಿ ಹೇಳ್ತಕ್ಕಂತಹ ವಿಚಾರ ಯಾವುದು ಅಂತಂದ್ರೆ ರಸಭಾವ. ಇದನ್ನೇ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಹಿತ್ಯದ ದೃಷ್ಟಿಕೋನದೊಳಗೆ, ಕಾವ್ಯ ಮೀಮಾಂಸೆಯ ದೃಷ್ಟಿಕೋನದೊಳಗೆ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಚಿತ್ತವೃತ್ತಿಯೊಂದನ್ನು ವಿಶೇಷ ರೀತಿಯ ತನ್ಮಯತೆಯಿಂದ ಅನುಭವಿಸಿ ಅನಿರವ ಆನಂದವನ್ನು ಪಡೆಯುತ್ತೇವೆ. ಅನಿರವ ಆನಂದ, ಅನಿರವ ಅಂತಂದ್ರ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರ ಆ ಪದ ಬಹಳಷ್ಟು ಸಲ ಹೇಳ್ತಾ ಇದ್ದಾರೆ. ಅನಿರವ ಅನ್ನೋದನ್ನ ಹೇಳ್ತಾರೆ. ಅನಿರವ ಅನ್ನೋದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರ ರವ ಅಂತಂದ್ರ ಧ್ವನಿ. ರವ ಅಂತಂದ್ರೆ ನಾವು ಏನ್ ಹೇಳ್ತೀವಿ ಅಂತಂದ್ರ ಧ್ವನಿ ಅಂತ ಹೇಳ್ತೀವಿ. ಇಲ್ಲಿ ಅನಿರವ ಪದದ ಅರ್ಥ ಅಂತಂದ್ರ ಇಂಪಾದ ಧ್ವನಿ. ಅನಿರವ ಅಂತಂದ್ರ ಇಂಪಾದ ಧ್ವನಿ ಅಂತ ಹೇಳ್ತಾ ಇದ್ದೀವಿ. ಅನಿರವ ಆನಂದ ಅಂತಂದ್ರೆ ಒಬ್ಬ ವ್ಯಕ್ತಿಯ ಹಾಡನ್ನ ಕೇಳಿದಾಗ, ಒಬ್ಬ ವ್ಯಕ್ತಿಯ ಸಾಹಿತ್ಯದ ಮಾತುಗಳನ್ನ ಕೇಳಿದಾಗ, ಒಬ್ಬ ಶಿಕ್ಷಕನ ಪಾಠವನ್ನ ಕೇಳಿದಾಗ ಕೇಳುವಂತಹ ವ್ಯಕ್ತಿ, ಆತ ವಿದ್ಯಾರ್ಥಿನಿ ಆಗಿರಲಿ, ಕೇಳುಗನೇ ಆಗಿರಲಿ, ಶ್ರೋತೃ ವರ್ಗದವರೇ ಆಗಿರಲಿ, ಅವರು ಅನಿರವ ಆನಂದವನ್ನ, ಶಾಶ್ವತವಾದಂತಹ ಆನಂದವನ್ನ ಪಡೆದುಕೊಳ್ತಾ ಇದ್ದಾರೆ. ಆ ಅನಿರವ ಆನಂದವನ್ನೇ ಭರತ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಇಲ್ಲಿ ರಸಭಾವ ಅನ್ನೋದನ್ನ ಹೇಳ್ತಾನೆ, ಅಥವಾ ರಸ ಉತ್ಪತ್ತಿ ಅಂತಕ್ಕಂತಹ ವಿಚಾರವನ್ನ ತಿಳಿಸಲ್ಪಡ್ತಾನೆ. ರಸ ಉತ್ಪತ್ತಿ ಅಂತಕ್ಕಂತಹ ವಿಚಾರವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಹೇಳ್ತಾ ಇದ್ದಾನೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರ ರಸಭಾವದ ಆನಂದವನ್ನ, ರಸಭಾವದ ವಿಚಾರವನ್ನ ಇನ್ನೂ ಸರಳವಾಗಿ ಸಾಹಿತ್ಯಿಕವಾಗಿ ಹೇಳಬೇಕು ಅಂದ್ರೆ, ಕಾವ್ಯ ಮೀಮಾಂಸೆಯ ದೃಷ್ಟಿಕೋನದಿಂದ ನಾವು ಹೇಳಬೇಕು ಅಂತಂದ್ರೆ ಅಲ್ಲಿ ಯಾವ ತೆರನಾಗಿ ಹೇಳ್ತಾ ಇದ್ದಾನ ಅಂತಂದ್ರೆ ಹೇಳ್ತಾನ, ಸುಂದರವಾದ ಕಾವ್ಯವೊಂದನ್ನು ಓದಿ, ಸುಂದರವಾದಂತಹ ಕಾವ್ಯವೊಂದನ್ನು ಓದಿ ನಮಗೆ ನಾವೇ ಪಡೆಯುವ ಸಂತೋಷವೇ ರಸ ಎಂಬ ಪರಿಕಲ್ಪನೆ. ಸರಳವಾಗಿ ಅದನ್ನ ಸ್ಪಷ್ಟೀಕರಣ ಕೊಡ್ತಾ ಇದ್ದಾನ. ಸುಂದರವಾದ ಕಾವ್ಯವೊಂದನ್ನು ಓದಿ ನಮಗೆ ನಾವೇ ಪಡೆಯುವ ಸಂತೋಷವೇ ರಸ ಎಂಬ ಪರಿಕಲ್ಪನೆಯಾಗಿದೆ. ಇಲ್ಲಿ ನಾವು ಕಾವ್ಯವೊಂದನ್ನು ಅಂತಕ್ಕಂತಹ ಪದ ಹೇಳ್ತಾ ಇದ್ದಾನ. ಕಾವ್ಯವೊಂದನ್ನು ಅಂತಕ್ಕಂತಹ ವಿಚಾರ, ಇದು ಕಾವ್ಯ ಅಂತಂದ್ರೆ ಕೇವಲ ಪದ್ಯವೇ ಆಗಬೇಕಾಗಿಲ್ಲ. ಕಾವ್ಯ ಅಂತಂದ್ರ ಕೇವಲ ಪದ್ಯವೇ ಅಲ್ಲ, ಅದು ಗದ್ಯ ಕಾವ್ಯವೂ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಜೀವನ ಚರಿತ್ರೆ ಆಗಿರ್ಬೋದು, ಆತ್ಮಕಥೆ ಆಗಿರ್ಬೋದು, ಚುಟುಕು ಕಾವ್ಯ ಆಗಿರ್ಬೋದು, ರಗಳೆ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಾಹಿತ್ಯ ಪ್ರಕಾರ. ಇಲ್ಲಿ ಒಟ್ಟಾರೆ ಸಾಹಿತ್ಯ ಪ್ರಕಾರಕ್ಕೆ ನಾವು ಕಾವ್ಯ ಅಂತಕ್ಕಂತಹ ವಿಚಾರವನ್ನೇ ಹೇಳ್ತಾ ಇದ್ದೀವಿ. ಸ್ವಲ್ಪ ವಿಸ್ತೃತವಾದಂತಹ ಓದುಗಾರಿಕೆ, ಕೆಲವೊಂದು ಕವಿಗಳಿಗೆ, ಕೆಲವೊಂದು ಓದುಗಾರರಿಗೆ, ಓದುಗಾರ ಅಂದ್ರೆ ಸಹೃದಯಗಾರರಿಗೆ ಗದ್ಯ ರೂಪದ ಸಾಹಿತ್ಯವನ್ನು ಓದಿದಾಗ ರಸಭಾವ ಉಂಟಾಗ್ತೈತಿ, ಆನಂದ ಉಂಟಾಗ್ತೈತಿ. ಕಾದಂಬರಿ ಓದಿದಾಗ ಆನಂದ ಉಂಟಾಗ್ತೈತಿ. ಕೇವಲ ಕೆಲವೊಂದು ವ್ಯಕ್ತಿಗಳಿಗೆ ಹನಿಗಮನಗಳನ್ನ, ಮೂರಿನ ಸಾಲುಗಳನ್ನ, ನಾಲ್ಕೇ ಸಾಲುಗಳನ್ನ, ಚುಟುಕು ಸಾಹಿತ್ಯವನ್ನ ಓದಿದಾಗೂ ಆನಂದ ಉಂಟಾಗ್ತೈತಿ. ಇವತ್ತಿನ ತಂತ್ರಜ್ಞಾನದ ಯುಗದೊಳಗ, ಸಮಯದ ಅಭಾವದ ಕಾಲದೊಳಗ ಚುಟುಕು ಸಾಲಿನ ಬರಹಗಳೇ ಇವತ್ತು ನಮಗೆ ಏನಾಗ್ತಾ ಇದ್ದವು ಅಂತಂದ್ರೆ ಹೆಚ್ಚು ಪರಿಣಾಮಕಾರಿ ಆಗುವುದನ್ನ ನಾವು ಕಾಣ್ತಿದ್ದೀವಿ. ಬಹುಶಃ ಪತ್ರಿಕೆಯನ್ನು ಓದ್ತಿದ್ರಿ ಅಂತಂದ್ರ ಕೆಲವೊಂದು ಪತ್ರಿಕೆಯೊಳಗ ಚುಟುಕು ಸಾಲುಗಳು ಬರ್ತಾ ಇರ್ತವೆ.
ಆ ಚುಟುಕು ಸಾಲುಗಳು ಎಂತಹದ್ದು ಅಂತಂದ್ರೆ ಸುಭಾಷಿತ, ಚಂಬೆಳಕು ಅಂತ ಬರ್ತಾ ಇದ್ದವು, ಹೊಂಗಿರಣ ಅಂತ ಬರ್ತಾ ಇದ್ದವು. ಈ ಎಲ್ಲ ಸುಭಾಷಿತಗಳನ್ನ ನೋಡಿದಾಗ ಒಂದು ತೆರನಾದಂತಹ ಒಂದು ಪರಿಣಾಮಕಾರಿಯಾದಂತಹ ಬದಲಾವಣೆ ಓದುಗಾರನಲ್ಲಿ ಉಂಟಾಗ್ತಾ ಇದೆ. ಏನೋ ವಿಶೇಷವಾಗಿ ಹೇಳಿದ್ದಾರ, ಅದನ್ನು ಅನುಕರಣೆ ಮಾಡಬೇಕು, ಅದನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಬೇಕು. ಅದರಿಂದ ಆಗ್ತಕ್ಕಂತಹ ಆನಂದವನ್ನೇ ಇಲ್ಲಿ ರಸ ಪರಿಕಲ್ಪನೆ ಅಂತಕ್ಕಂತಹ ವಿಚಾರಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭರತ ಬರ್ತಾ ಇದ್ದಾನ. ಇದನ್ನೇ ನಾವು ಸಾಹಿತ್ಯವನ್ನ ಆಧಾರವಾಗಿಟ್ಟುಕೊಂಡು ಕವಿಗಳು ಯಾವ ರೀತಿಯಾಗಿ ಕಾವ್ಯಗಳನ್ನ ರಚನೆ ಮಾಡಬೇಕು, ಓದುಗಾರರು ಅದನ್ನು ಯಾವ ರೀತಿಯಾಗಿ ಓದಬೇಕು ಅಂತಕ್ಕಂತಹ ಒಂದು ವಿಚಾರಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಇನ್ನ ರಸಭಾವದ ಸ್ವರೂಪವನ್ನ ಅವಲೋಕನ ಮಾಡೋಣ. ಏನು ಅಂತಂದ್ರೆ ರಸಭಾವದ ಅನುಭವ ಎಲ್ಲಿ ಆಗ್ತೈತಿ ಅಂತಂದ್ರೆ ಈ ಜಗತ್ತಿನೊಳಗ ಜೀವ ಜಗತ್ತು ಅಂತ ಕರಿತೀವಿ. ಜೀವ ಜಗತ್ತು ಅಂತಂದ್ರೆ ಅಲ್ಲಿ ಪ್ರಾಣಿ ಪ್ರಪಂಚ ಅಂತ ಹೇಳ್ತೀವಿ. ಈ ಪ್ರಾಣಿ ಪ್ರಪಂಚದೊಳಗ ಮನುಷ್ಯ ಪ್ರಾಣಿ ಏನಾಗಿದ್ದಾನ ಅಂತಂದ್ರೆ ಸ್ವಲ್ಪ ಭಿನ್ನ ಆಗಿದ್ದಾನ. ಯಾಕೆ ಅಂತಂದ್ರೆ ಆ ಮನುಷ್ಯ ಪ್ರಾಣಿಗೆ ಏನಾಗಿದೆ ಅಂತಂದ್ರೆ ಆಲೋಚನಾ ಶಕ್ತಿ ಐತಿ, ವಿವೇಚನಾ ಶಕ್ತಿ ಐತಿ, ವಿಚಾರ ಮಾಡುವಂತಹ ಒಂದು ಬೌದ್ಧಿಕ ಶಕ್ತಿ ಅಂತ ನಾವು ಕರಿತೀವಿ. ಪ್ರಾಣಿಗಳಿಗಿಂತಲೂ ಮನುಷ್ಯ ಪ್ರಾಣಿಗೆ ಇದು ಒಂದು ವಿಶೇಷವಾದಂತಹ ವರದಾನ, ಕೊಡುಗೆ ಅಂತ ನಾವು ಹೇಳ್ತೀವಿ. ಈ ಮನುಷ್ಯನಿಗೆ ಏನಾಗ್ತೈತಿ ಅಂತಂದ್ರ ಸುಖ ಉಂಟಾಗ್ತೈತಿ, ದುಃಖಗಳು ಉಂಟಾಗ್ತಾವ. ಸುಖದ ಅನುಭವ, ದುಃಖಗಳ ಅನುಭವ ಉಂಟಾಗ್ತೈತಿ. ಇವುಗಳನ್ನ ಆಧಾರವಾಗಿಟ್ಟುಕೊಂಡು ಭರತ ಮುನಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಏನು ಅಂತಂದ್ರ ಮನುಷ್ಯನಿಗೆ ಸೌಲಭ್ಯಗಳು ದೊರಕಿದಾಗ, ಅವಶ್ಯಕತೆಗಳ ವಸ್ತುಗಳು ಲಭ್ಯವಾದಾಗ ಸುಖದ ಅನುಭವ ಉಂಟಾಗ್ತೈತಿ. ಆ ಯಾವ ಅವಶ್ಯಕತೆಗಳು ಇಲ್ಲವಾದಾಗ, ದೊರಕದೇ ಇದ್ದಾಗ ಆ ವ್ಯಕ್ತಿ ಏನಾಗ್ತಾ ಇದ್ದಾನ ಅಂತಂದ್ರೆ ದುಃಖಿತನಾಗ್ತಾ ಇದ್ದಾನೆ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಸಿಗುವ ವಸ್ತುಗಳು ಸಿಗದೇ ಇದ್ದಾಗ ಆ ವ್ಯಕ್ತಿ ಕೊರಗುವಂತಹ ಸಂದರ್ಭ, ಸಿಕ್ಕ ವಸ್ತುಗಳು ಇದ್ದಾಗ ಆತ ಸಂತೋಷ ಪಡುವಂತಹ ಸಂದರ್ಭ. ಇವುಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅನುಭವ ಅಂತ ಕರಿತೀವಿ. ಇವುಗಳನ್ನ ಅನುಭವ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಮನುಷ್ಯನ ಮನಸ್ಸು ಸುಖ ದುಃಖಗಳಿಂದ ನಿರ್ಮಿತವಾದಂತಹ ಒಂದು ಜಗತ್ತು. ಆ ಮನಸ್ಸು ಏನಾಗ್ತಾ ಇದೆ ಅಂತಂದ್ರೆ ಸುಖ ದುಃಖಗಳಿಂದ ನಿತ್ಯವೂ ಆತ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ನಮ್ಮನ್ನು ನಾವು ಅನುಭವಿಸಿಕೊಳ್ಳುತ್ತಲೇ ಇದ್ದೀವಿ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ವ್ಯಕ್ತಿ ಎಚ್ಚರಗೊಂಡಂತ ಸಂದರ್ಭದಿಂದ ನಿದ್ರೆಗೆ ಜಾರುವ ಸಮಯದವರೆಗೂ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂತಂದ್ರ ಸುಖ ದುಃಖಗಳ ಅನುಭವವನ್ನ ಹೊಂದ್ತಾ ಇದ್ದಾನೆ. ಇದು ಏನಾಗ್ತಾ ಇದೆ ಅಂತಂದ್ರೆ ನಿತ್ಯವೂ ತಟ್ಟುತ್ತಲೇ ಇರುತ್ತದೆ. ಆ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ಸುಖ ದುಃಖಗಳ ಅನುಭವ ಆಗ್ತಾ ಇದೆ ಅದು ತಟ್ಟುತ್ತಲೇ ಇರುತ್ತದೆ ಅಂತಕ್ಕಂತಹ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಆಗ ನಮ್ಮ ಮನಸ್ಸು ಸುಖ ದುಃಖಗಳ ಒಂದು ವಿಚಾರವನ್ನ ಬಂದಾಗ ನಮ್ಮ ಮನಸ್ಸು ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಮನಸ್ಸು ಅನ್ನುವುದಕ್ಕೆ ಇಲ್ಲಿ ಭರತ ಮುನಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಅದಕ್ಕೆ ಚಿತ್ತ ಅಂತ ಕರಿತಾ ಇದ್ದಾನ. ಚಿತ್ತ ಅಂತಂದ್ರೆ ಮನಸ್ಸು, ಇದಕ್ಕೆ ಚಿತ್ತ ಅಂತ ಹೇಳ್ತಾ ಇದ್ದಾನ. ಅದಕ್ಕೆ ಹೊಯ್ದಾಡುವುದಕ್ಕೆ ಚಿತ್ತವೃತ್ತಿ ಅಂತ ಕರೀತಾನ. ಚಿತ್ತವೃತ್ತಿ, ಹೊಯ್ದಾಡುವುದು ಅಂತಂದ್ರೆ ಚಡಪಡಿಸುವುದು ಅಂತ ನಾವು ಹೇಳ್ತೀವಿ. ಯಾವಾಗ ಆ ಕೆಲಸ ಆಗ್ತೈತಿ, ಯಾವಾಗ ಅದನ್ನು ಮುಗಿಸೇನು ಅಂತಕ್ಕಂತಹ ಮನೋಭಾವ ಉಳ್ಳಂತಹ ವ್ಯಕ್ತಿಗೆ ಅಲ್ಲಿ ಚಿತ್ತವೃತ್ತಿ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅದು ಏನಾಗ್ತಾ ಇದೆ ಅಂತಂದ್ರೆ ಕಲಿಕೆಗೆ ಹೋಗುತ್ತದೆ. ಚಿತ್ತವೃತ್ತಿ ಕಲಿಕೆಗೆ ಹೋಗುತ್ತಂದ್ರೆ ಕಾರ್ಯ ಸಾಧನೆಗೆ. ಆ ಮನಸ್ಥಿತಿ ನಮ್ಮಲ್ಲಿ ಏನಾಗ್ತೈತಿ ಅಂತಂದ್ರೆ ನಿರ್ಮಾಣ ಆಗ್ತೈತಿ. ಈ ಒಂದು ಕಾರ್ಯ ಯಶಸ್ವಿ ಆಗಲೇಬೇಕು. ಯಶಸ್ವಿ ಆಗ್ಲಿಕ್ಕೆ ನಾ ಏನು ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಯಾವ ಸಲಕರಣೆಗಳನ್ನ ಇಟ್ಟುಕೊಳ್ಳಬೇಕು. ಈ ರೀತಿಯಾದಂತಹ ಮನುಷ್ಯನ ಮನಸ್ಸು ಏನಾಗ್ತೈತಿ ಅಂತಂದ್ರೆ ಹೊಯ್ದಾಡುವಂತಹ ಕೆಲಸ. ಈ ಹೊಯ್ದಾಡುವುದಕ್ಕೆ, ಸಂಚಲನಗೊಳ್ಳುವುದಕ್ಕೆ, ಹೊಯ್ದಾಡುವುದಕ್ಕೆ ಭರತ ಮುನಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಸಮುದ್ರದ ಅಲೆಗಳನ್ನ ಹೇಳ್ತಾ ಇದ್ದಾನ. ಸಮುದ್ರದ ಅಲೆಗಳು, ಸಮುದ್ರದ ಅಲೆಗಳಿಗೆ ಮನುಷ್ಯನ ಮನಸ್ಸನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಒಮ್ಮೆ ಮನುಷ್ಯನ ಮನಸ್ಸು ಶಾಂತವಾಗಿತ್ತು ಅಂತಂದ್ರ ಅಲೆಗಳು ಸಣ್ಣದಾಗಿರ್ತಾವ. ಮನುಷ್ಯನ ಮನಸ್ಸು ಅತ್ಯಂತ ಏನಾಗಿತ್ತು ಅಂತಂದ್ರೆ ವೇಗವಾಗಿತ್ತು ಅಂತಂದ್ರೆ ಸಮುದ್ರದ ದೊಡ್ಡ ಅಲೆಗಳಂತೆ. ಸಣ್ಣ ಅಲೆಗಳು ದೊಡ್ಡ ಅಲೆಗಳಂತೆ ಹಿರಿದಾಗಿ ಕಿರಿದಾಗಿ, ಸಣ್ಣವಾಗಿ ದೊಡ್ಡವಾಗಿ, ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾನ.
ಅಲೆಗಳಂತೆ ಸುಖ ದುಃಖಗಳಿಂದ ಮೇಲೆದ್ದು ಉರುಳುತ್ತವೆ ಅಂತಂದ್ರ ಒಂದು ಕ್ಷಣದೊಳಗ ನಾವು ಭಾವ ಉದ್ವೇಗಕ್ಕೆ ಒಳಗಾಗ್ತೀವಿ, ಇನ್ನೊಂದು ಕ್ಷಣದೊಳಗ ಸಂತೋಷದ ಮುಖಚರ್ಯವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ, ಆಶ್ಚರ್ಯಚಕಿತರಾಗ್ತಾ ಇದ್ದೀವಿ, ದುಃಖಚರಿತರಾಗ್ತಾ ಇದ್ದೀವಿ. ಆ ದುಃಖ ಆದಂತಹ ಸಂದರ್ಭದೊಳಗ ಭಾವ ಉದ್ವೇಗಕ್ಕೆ ಒಳಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಕೋಪವನ್ನು ಹೊರ ಹಾಕಬಹುದು, ಕೆಟ್ಟದಾಗಿತ್ತು ಅಂತಂದ್ರೆ ಕಣ್ಣೀರನ್ನು ಹೊರ ಹಾಕಬಹುದು. ಇವೆಲ್ಲವೂ ಏನಾಗ್ತಾ ಇದ್ದವು ಅಂತಂದ್ರೆ ವ್ಯಕ್ತಿಯ ಸಹಜ ಭಾವನೆಯಿಂದ ಬರ್ತಾ ಇದ್ದಾವೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಚಿತ್ತವೃತ್ತಿ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಇಂತಹ ಚಿತ್ತವೃತ್ತಿ ಒಳಗ ಈ ಅಳುವುದು, ನಗೋದು, ಭಾವ ಉದ್ವೇಗಕ್ಕೆ ಒಳಗಾಗುವುದು, ಕೋಪಗೊಳ್ಳುವುದು, ಇವೆಲ್ಲವನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಮನುಷ್ಯನ ಒಳಗೆ ಇರ್ತಕ್ಕಂತಹ ಸ್ಥಾಯಿ ಭಾವ ಅಂತ ಹೇಳ್ತೀವಿ. ಆ ರಸಭಾವ ಏನಾಗಿರ್ತೈತಿ ಅಂತಂದ್ರ ಸ್ಥಾಯಿ ಭಾವ ಆಗಿರ್ತದೆ. ಸ್ಥಾಯಿ ಅಂತಂದ್ರ ಸ್ಥಿರ, ಸ್ಥಾಯಿ ಅಂತಂದ್ರ ಸ್ಥಿರವಾಗಿ ಇರುತ್ತವೆ. ಎಲ್ಲ ಮನುಷ್ಯ ಪ್ರಾಣಿಗಳಲ್ಲಿ ನಾಗರಿಕ ಮನುಷ್ಯತ್ವವನ್ನ ಪಡೆದುಕೊಂಡಂತಹ, ನಾಗರಿಕ ಗುಣಗಳನ್ನ ಪಡೆದುಕೊಂಡಂತಹ ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿ ಸಾಮಾಜಿಕ ಮಾನವ ಅಂತ ಕರಿತೀವಿ, ಸಾಮಾಜಿಕ ಮನುಷ್ಯ ಅಂತ ಕರಿತೀವಿ. ಯಾರಿಗೆ ನಾಗರಿಕತೆಯ ಗುಣಗಳು ಇದ್ದಾವೋ ಅವರೆಲ್ಲ ಮನಸ್ಸಿನೊಳಗ ಸ್ಥಾಯಿ ಭಾವ ಇದ್ದೇ ಇರುತ್ತದೆ. ಅವು ಯಾವತ್ತಿಗೂ ಸ್ಥಿರವಾಗಿ ಇರ್ತಾ ಇದ್ದಾವೆ. ಸ್ಥಿರವಾಗಿ ಇರ್ತಾ ಇದ್ದವು ಅಂತಂದ್ರ ಅವು ಮೇಲೇಳಬೇಕು ಅಂತಂದ್ರ ಅದಕ್ಕೆ ಕಾರಣ ಬೇಕು, ಅದಕ್ಕೆ ನಿಮಿತ್ತಗಳು ಅಂತ ಕರಿತಾ ಇದ್ದೀವಿ. ಕಾರಣ ಬೇಕು ಅಂತಂದ್ರ ಅದಕ್ಕೆ ನಿಮಿತ್ತಗಳು ಅಂತಕ್ಕಂತಹ ವಿಚಾರವನ್ನ ಹೇಳ್ತೀವಿ. ನಿಮಿತ್ತ ಅಂತಂದ್ರೆ ಒಂದು ರೀಸನ್ ಅಂತಕ್ಕಂತಹ ವಿಚಾರ. ನಗತಾ ಇದ್ದೀವಿ ಅಂತಂದ್ರ ಅದಕ್ಕೊಂದು ಕಾರಣ ಬೇಕು, ಏನೋ ಸಂತೋಷದ ವಿಷಯ ಐತಿ. ಕಂಬನಿಯನ್ನ ಮಿಡಿತಾ ಇದ್ದೀವಿ, ಅಳತಾ ಇದ್ದೀವಿ ಅಂತಂದ್ರ ಏನೋ ಕೆಟ್ಟದಾಗಿದೆ ಅಂತಕ್ಕಂತಹ ವಿಚಾರ. ಆಶ್ಚರ್ಯ ಉಂಟಾಗಿದೆ ಅಂತಂದ್ರ ಅಲ್ಲಿ ಏನೋ ಘಟನೆ ನಡೀತಿದೆ. ಉದ್ವೇಗಕ್ಕೆ ಒಳಗಾಗಿದ್ದೀವಿ ಅಂತಂದ್ರ ಆ ವ್ಯಕ್ತಿ ಯಾವುದೋ ಒಂದು ಕೆಲಸ ಕಾರ್ಯದೊಳಗ ತಲ್ಲೀನತೆಯನ್ನು ಉಂಟು ಮಾಡಿದ್ದಾನ, ಏನೋ ಎಡವಟ್ಟ ಮಾಡಿಕೊಂಡಿದ್ದಾನ. ಇಂತಹ ವಿಚಾರಗಳು ಎಲ್ಲವೂ ಏನಾಗ್ತಾ ಇದೆ ಅಂತಂದ್ರ ಸ್ಥಾಯಿ ಭಾವಗಳು. ಈ ಸ್ಥಾಯಿ ಭಾವಗಳು ಮನುಷ್ಯನ ಮನಸ್ಸಿನೊಳಗೆ ಏನಾಗಿರ್ತಾವು ಅಂತಂದ್ರ ಶಾಶ್ವತವಾಗಿ ಇರ್ತಾ ಇದ್ದಾವೆ. ಎಲ್ಲಿವರೆಗೆ ಶಾಶ್ವತವಾಗಿರ್ತಾ ಇದ್ದವು ಅಂತಂದ್ರೆ ಮನುಷ್ಯ ಅವಸಾನ ಹೊಂದುವವರೆಗೂ ಅವು ಶಾಶ್ವತವಾಗಿಯೇ ಇರ್ತಾ ಇದ್ದಾವೆ. ನಿಮಿತ್ತ ಉಂಟಾದಾಗ, ಕಾರಣ ಉಂಟಾದಾಗ ಮಾತ್ರ ಅವು ಮೇಲೆದ್ದು ಬರ್ತಾ ಇದ್ದಾವೆ. ಇಲ್ಲದಿದ್ರೆ ಮೇಲೇರಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಮೇಲೇರಿ ಬರ್ತಾ ಇದ್ದಾವು ಅಂತಂದ್ರೆ ಘಟನೆ ಸಂಭವಿಸಬೇಕು, ಪರಿಣಾಮ ಉಂಟಾಗಬೇಕು, ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಮೇಲೆದ್ದು ಬರ್ತಾ ಇದ್ದಾವು ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಭರತ ಮುನಿ ಅದನ್ನ ಹೇಳ್ತಾ ಇದ್ದಾನ. ಅದಕ್ಕೆ ಚಿತ್ತವೃತ್ತಿ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಈ ಚಿತ್ತವೃತ್ತಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಾಹಿತ್ಯಿಕ ಭಾಷೆಯೊಳಗ, ಕಾವ್ಯ ಮೀಮಾಂಸೆಯ ಭಾಷೆಯೊಳಗ ಭಾವ ಅಂತ ಕರಿತೀವಿ. ಈ ಭಾವಗಳೇ ಏನಾಗ್ತಾ ಇದ್ದಾವು ಅಂತಂದ್ರೆ ಸ್ಥಾಯಿ ಭಾವ ಅಂತಕ್ಕಂತಹ ವಿಚಾರಕ್ಕೆ ವ್ಯಕ್ತಪಡಿಸ್ತಾ ಇದ್ದೀವಿ. ಸ್ಥಾಯಿ ಭಾವ ಅಂತಕ್ಕಂತಹ ವಿಚಾರ. ಇನ್ನ ಈ ಸ್ಥಾಯಿ ಭಾವದ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರ ಸಂಚಾರಿ ಭಾವಗಳು ಬರ್ತಾ ಇದ್ದಾವೆ. ಸಂಚಾರಿ ಭಾವಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಬರ್ತಾ ಇದ್ದಾವು. ಅವುಗಳನ್ನ ಮುಂದಿನ ಭಾಗದೊಳಗ ಅವಲೋಕನ ಮಾಡೋಣ. ಸ್ಥಾಯಿ ಭಾವದ ಸೂತ್ರವನ್ನ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಅವಲೋಕನ ಮಾಡೋಣ. ಎಷ್ಟು ಸ್ಥಾಯಿ ಭಾವಗಳು ಇದ್ದಾವು ಅಂತಂದ್ರೆ ಭರತ ಹೇಳುವ ಪ್ರಕಾರ 8 ಸ್ಥಾಯಿ ಭಾವಗಳು ಇದ್ದಾವೆ. 8 ಸ್ಥಾಯಿ ಭಾವಗಳೇ ಏನಾಗ್ತಾ ಇದ್ದಾವು ಅಂತಂದ್ರೆ 8 ರಸಭಾವಗಳು. 8 ಸ್ಥಾಯಿ ಭಾವಗಳೇ 8 ರಸಭಾವಗಳು ಅನ್ನೋದನ್ನ ಹೇಳ್ತಾನೆ. ಅಷ್ಟ ರಸಭಾವಗಳು, ಅಷ್ಟ ಸ್ಥಾಯಿ ಭಾವಗಳು ಅಂತ ಹೇಳ್ತಾ ಇದ್ದಾನ. ರಸಭಾವಗಳು, ರಸಗಳು ಅಂತಂದ್ರೆ ನಾವು ಸಾಮಾನ್ಯವಾಗಿ 9 ಅಂತ ಹೇಳ್ತೀವಿ, ನವರಸಗಳು ಅಂತ ಹೇಳ್ತೀವಿ. ಆ 9ನೇ ರಸ ಏನಾಗ್ತಾ ಇದೆ, ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನೋದನ್ನ ನಂತರದೊಳಗೆ ಏನ್ ಮಾಡೋಣ ಅಂತಂದ್ರ ಅವಲೋಕನ ಮಾಡೋಣ. ಈಗ ರಸ ಸಿದ್ಧಾಂತದೊಳಗ ಭರತ ಹೇಳಿದಂತಹ 8 ರಸಗಳನ್ನ ಏನ್ ಮಾಡೋಣ ಅಂತಂದ್ರ ಅವಲೋಕನ ಮಾಡೋಣ. ಇಂತಹ ಸ್ಥಾಯಿ ಭಾವಗಳು 8: ರತಿ, ಹಾಸಸ್ವ, ಶೋಕಸ್ವ, ಕ್ರೋಧೋತ್ಸಾಹ, ಭಯಂ ತಥಾ, ಜಿಗುಪ್ಸ, ವಿಸ್ಮಯ, ಸ್ವೇತಿ, ಸ್ಥಾಯಿ ಭಾವ ಪ್ರಕ್ರಿಯರ್ತಿ. ಇದು ಒಂದು ಸೂತ್ರ. ಭರತನ ನಾಟ್ಯಶಾಸ್ತ್ರ ಕೃತಿಯೊಳಗೆ ಏನಾಗ್ತಾ ಇದೆ ಅಂತಂದ್ರ ಇದು ಬರ್ತಾ ಇದೆ. ಇದನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಹೇಳ್ತಾನ, ಇಲ್ಲಿ 36 ಅಧ್ಯಾಯಗಳು ಅಂತ ಹೇಳ್ತಾ ಇದ್ದೀನಲ್ಲ, ಈ 36ನೇ ಅಧ್ಯಾಯದೊಳಗ 17ನೇ ಅಧ್ಯಾಯದೊಳಗ ಬರ್ತಾ ಇದೆ. 17ನೇ ಅಧ್ಯಾಯದೊಳಗೆ ಹೇಳ್ತಾನ, ರತಿ ಹಾಸ್ಯಸ್ವ, ಶೋಕಸ್ವ, ಕ್ರೋಧೋತ್ಸಾಹ, ಭಯಂ ತಥಾ, ಜಿಗುಪ್ಸ, ವಿಸ್ಮಯ, ಸ್ವಸ್ತಿ, ಸ್ಥಾಯಿ ಭಾವ ಪ್ರಕ್ರಿಯರ್ತಿ. ಇಲ್ಲಿ ಹೇಳ್ತಾನ ರತಿ,
ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ. ಉತ್ಸಾಹ, ಭಯ, ಜಿಗುಪ್ಸೆ, ವಿಸ್ಮಯಂ ಸ್ಥೇತಿ, ಸ್ಥಾಯಿ ಭಾವ. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರ ರತಿ ಅಂತಂದ್ರ ನಾವು ಏನಂತ ಹೇಳ್ತಾ ಇದ್ದೀವಿ ಅಂತಂದ್ರ ಶೃಂಗಾರ ರಸ ಅಂತ ಹೇಳ್ತೀವಿ. ಹಾಸ ಅಂತಂದ್ರ ಹಾಸ್ಯ ರಸ ಅಂತ ಹೇಳ್ತೀವಿ. ಶೋಕಸ್ವ ಅಲ್ಲಿ ಕರುಣ ರಸ, ಕ್ರೋಧೋತ್ಸಾಹ ಇವೆಲ್ಲವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ತಿಳಿಸಲ್ಪಡ್ತಕ್ಕಂತಹ ಕೆಲಸವನ್ನ ಭರತ ಮುನಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ವ್ಯಕ್ತಪಡಿಸ್ತಾ ಇದ್ದಾನ. ಶೃಂಗಾರ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರ ಇಲ್ಲಿ ಶೃಂಗಾರ ರತಿಯ ಒಂದು ಸ್ಥಾಯಿ ಭಾವ ಯಾವುದು ಅಂತಂದ್ರ ಶೃಂಗಾರ ರಸ ಅಂತ ಹೇಳ್ತೀವಿ. ಹಾಸದ ಸ್ಥಾಯಿ ಭಾವ ಯಾವುದು ಅಂತಂದ್ರ ಹಾಸ್ಯ ರಸ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ಶೋಕಶ್ಯ ಅಂತಕ್ಕಂತಹ ಪದವನ್ನ ಏನ್ ಮಾಡಿದ್ದಾನ ಅಂತಂದ್ರ ಬಳಕೆ ಮಾಡ್ತಾ ಇದ್ದಾನ. ರತಿ, ಹಾಸಸ್ಯ, ಶೋಕಸ್ಯ, ಕ್ರೋಧೋತ್ಸಾಹ ಅಂತಕ್ಕಂತಹ ವಿಚಾರವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಹೇಳ್ತಾನ. ಶೋಕ ಅಂತಂದ್ರ ಕರುಣ ರಸ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಕ್ರೋಧ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಕ್ರೋಧ ಅಂತಂದ್ರ ಕೋಪ ಅಂತಕ್ಕಂತಹ ವಿಚಾರ, ಅದಕ್ಕೆ ರೌದ್ರ ರಸ ಅಂತಕ್ಕಂತಹ ವಿಚಾರವನ್ನ ಹೇಳ್ತೀವಿ. ಉತ್ಸಾಹ ಅಂದ್ರ ವೀರರಸ, ಉತ್ಸಾಹ ಅಂತಂದ್ರ ವೀರರಸ. ಭಯಂ ತತ, ಭಯಂ ತತ ಅನ್ನೋದು ಏನಾಗ್ತಾ ಇದೆ ಅಂತಂದ್ರ ಭಯಾನಕ ರಸ. ಜಿಗುಪ್ಸ ಅಂತಕ್ಕಂತಹ, ಜಿಗುಪ್ಸೆ ಅನ್ನೋದು ಬಿಭತ್ಸ ಅಂತ ಕರಿತೀವಿ. ಜಿಗುಪ್ಸೆ ಅನ್ನೋದು ಬಿಭತ್ಸ ರಸ ಅಂತ ಕರಿತಾ ಇದ್ದೀವಿ. ವಿಸ್ಮಯ ಅನ್ನೋದನ್ನ ಅದ್ಭುತ ರಸ ಅಂತ ಕರಿತೀವಿ. ಇವೇ 8 ಸ್ಥಾಯಿ ಭಾವಗಳು ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಇವೇ 8 ಸ್ಥಾಯಿ ಭಾವಗಳು ಅನ್ನೋದನ್ನ ಹೇಳ್ತಾ ಇದ್ದಾನ. ಹಾಗಾಗಿ ಭರತ ಮುನಿಯ ರಸ ಸಿದ್ಧಾಂತದೊಳಗ ಸ್ಥಾಯಿ ಭಾವ, ರಸಭಾವ ಅಂದರೇನು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಇದು ಈ ಪಾಠದ ಒಂದು ಮೊದಲನೇ ಭಾಗ. ಇನ್ನ ಪಾಠದ 2ನೇ ಭಾಗದೊಳಗೆ ನಾವು ಏನ್ ಮಾಡೋಣ ಅಂತಂದ್ರ ಸ್ಥಾಯಿ ಭಾವಗಳಿಗೆ ರಸಭಾವಗಳು ಯಾವುವು, ಆ ಸ್ಥಾಯಿ ಭಾವಗಳಿಗೆ ಸಂಚಾರಿ ಭಾವಗಳು ಯಾವುವು, ಇವೇನಾಗ್ತಾ ಇದ್ದಾವು ಅಂತಂದ್ರೆ ಬರ್ತಾ ಇದ್ದಾವು. ಒಟ್ಟು ಸಂಚಾರಿ ಭಾವಗಳು 33 ಬರ್ತಾ ಇದ್ದಾವು. ಸ್ಥಾಯಿ ಭಾವಗಳು 8, ರಸಭಾವಗಳು 8. ಇದರ ಜೊತೆಗೆ 9ನೇದ್ದು ಶಾಂತರಸ ಅಂತ ಬರ್ತಾ ಇದೆ. ಅದು ಶಮ ಅಂತಕ್ಕಂತಹ ಸ್ಥಾಯಿ ಭಾವ. ಆ ಶಮ ಅಂತಕ್ಕಂತಹ ಸ್ಥಾಯಿ ಭಾವವನ್ನ ಹೇಳಿದ ಕಾವ್ಯ ಮೀಮಾಂಸೆಕಾರ ಯಾರು, ಶಾಂತರಸವನ್ನ ಯಾವ ರೀತಿಯಾಗಿ ಹುಟ್ಟು ಹಾಕಿದರು ಅನ್ನೋದನ್ನ ಇನ್ನ ಈ 2ನೇ ಪಾಠದೊಳಗ ಮುಂದಿನ ಮುಂದುವರೆದ ಪಾಠದೊಳಗೆ